ಸೀರೆನ ನಾನು ಎಂಗೇಜ್ಮೆಂಟ್ ಸೀರೆ ಅಂತಾನೆ ಹೆಸರಿಟ್ಬಿಟ್ಟಿದ್ದೀನಿ. ಇನ್ನೂ ಸ್ಪೆಷಲ್ ಯಾಕಂದ್ರೆ ಇದು ನನ್ನ ಮದುವೆ ಸೀರೆ, ಮುಹೂರ್ತಕ್ಕೆ ಅಂತ ಹೇಳಿ ತಗೊಂಡಿದ್ದಂಥದ್ದು. ಅಮ್ಮ ಫಸ್ಟ್ ಟೈಮ್ ತಗೊಟ್ಟಿದ್ದು ನನಗೆ ಅಂತ ಹೇಳಿ. ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಾದ್ರೆ ಸೀರೆ ಪೂರ್ತಿ ಅನಿಮಲ್ಸ್ ಇದೆ, ಕುದುರೆ, ಇದೆಲ್ಲ ಪ್ಯೂರ್ ಸಿಲ್ವರ್ ಇಂದ ಮಾಡಿರೋ ಅಂಥದ್ದು. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ಇವತ್ತಿನ ವಿಡಿಯೋಲಿ ನಾನು ನನ್ನ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ನಾನು ಮಾಡೋ ಕಂಟೆಂಟ್ ಆಗಲಿ, ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಕೂಡ ಮಾಡ್ಬೋದು. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋಲಿ ಬರೀ ನನ್ನ ಸ್ಯಾರಿ ಕಲೆಕ್ಷನ್ಸ್ನ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಬರೀ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ನ ಮಾತ್ರ ತೋರಿಸ್ತೀನಿ. ಬಿಕಾಸ್ ನಾರ್ಮಲ್ ಸ್ಯಾರಿ ಎಲ್ಲ ರೆಗ್ಯುಲರ್ ಆಗಿ ಎಲ್ಲರ ಹತ್ರನೂ ಇರುತ್ತೆ. ಬಟ್ ರೇಷ್ಮೆ ಸೀರೆ ಅಂದರೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ಯೂನಿಕ್ನೆಸ್ ಇರುತ್ತೆ. ಸೊ ಹಾಗಾಗಿ ನಾನು ರೇಷ್ಮೆ ಸೀರೆ ಕಲೆಕ್ಷನ್ಸ್ನ ನಿಮ್ಮ ಜೊತೆ ತೋರಿಸ್ತೀನಿ. ಆ್ಯಂಡ್ ನಾನು ಚಿಕ್ಕ ವಯಸ್ಸಿಂದ ಸೀರೆ ಎಲ್ಲ ಉಟ್ಕೊಂಡು ಅಭ್ಯಾಸ ಇಲ್ಲ. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ನ ಮದುವೆ ಆಗಬೇಕಾದ್ರೇ ಸ್ಯಾರಿ ಕಲೆಕ್ಷನ್ಸ್ ಅಂತ ಮಾಡಿರೋದು, ಅದು ನನಗೆ ಅಂತ ಹೇಳಿ. ಸೊ ಹಾಗಾಗಿ ನನ್ನ ಹತ್ರ ಬರೀ 2022 ಇಂದ 2026ವರೆಗೂ ಏನಿದೆಯೋ ಅಷ್ಟೇ ಕಲೆಕ್ಷನ್ಸು ಇವಾಗ ನನ್ನ ಹತ್ರ ಸದ್ಯಕ್ಕಿರೋದು. ಸೊ ಅಷ್ಟನ್ನು ನಿಮ್ಮ ಹತ್ರ ತೋರಿಸ್ತೀನಿ. ಆ್ಯಂಡ್ ಅದ್ರ ಹಿಂದೆ ಇರೋ ಒಂದು ಪುಟ್ಟ ಕತೆ ಕೂಡ ಹೇಳ್ತೀನಿ ನಿಮಗೆ. ಸೊ ಬನ್ನಿ, ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಸೀರೆ ಬಂದು ನನ್ನ ಎಂಗೇಜ್ಮೆಂಟ್ ಸೀರೆ. ಈ ಸೀರೆ ಅಂತೂ ನನಗೆ ತುಂಬಾ ಸ್ಪೆಷಲ್. ಬಿಕಾಸ್ ನನ್ನ ಎಂಗೇಜ್ಮೆಂಟ್ ಮೆಮೊರೀಸ್ನ ಇದು ಯಾವಾಗಲೂ ಮೆಲ್ಕ್ ಹಾಕುತ್ತೆ. ಯಾವಾಗ ಈ ಸೀರೆ ಉಟ್ಕೊಂಡ್ರು ನನ್ನ ಎಂಗೇಜ್ಮೆಂಟ್ ಸೀರೆ ಅಂತಲೇ ಈ ಸೀರೆಗೆ ಹೆಸರಿಟ್ಬಿಟ್ಟಿದ್ದೀನಿ. ಸೊ ಇದು ತುಂಬಾ ಸ್ಪೆಷಲ್ಲು, ನಾನೇ ಸೆಲೆಕ್ಟ್ ಮಾಡಿದ್ದೀನಿ. ಈ ಸೀರೆ ಬಂದು ಪೂರ್ತಿ ಸೆರ್ಗು ಪಿಂಕಲ್ಲಿದೆ ಆ್ಯಂಡ್ ಸೀರೆ ಬಂದು ಯೆಲ್ಲೋ ಕಲರ್ ಇದೆ. ಇಲ್ಲೇನು ನಿಮಗೆ ಇಲ್ಲಿ ಸಿಲ್ವರ್ ಕಲರ್ ಕಾಣಿಸ್ತಿದೆಯೋ ಇದು ಪೂರ್ತಿ ಒರಿಜಿನಲ್ ಸಿಲ್ವರಿಂದ ಮಾಡಿರೋ ಅಂತಹ ಸೀರೆ ಇದು. ಇದು ನಮ್ಮ ಮಮ್ಮಿಗೆ ತುಂಬ ಪರಿಚಯ ಇರೋರ ಹತ್ರ ಹೋಗಿ ತೊಗೊಂಡಂಥ ಸೀರೆ ಇದು. ಅದಕ್ಕೆ ನಾನು ನಾರ್ಮಲ್ ಬೇಬಿ ಕುಚ್ಚು ವಿತ್ ಒಂದು ಸಣ್ಣ ಸಣ್ಣ ಬೀಡ್ಸ್ ಹಾಕಿಸಿದ್ದೀನಿ. ಬಟ್ ಕುಚ್ಚೆಲ್ಲ ಹಾಳಾಗ್ಬಿಟ್ಟಿದ್ದೆ ನಾನು ಹಂಗೆ ಇಟ್ಟು. ಸೊ ಇದನ್ನು ಬೇರೆ ಕುಚ್ಚು ಹಾಕಿಸ್ಬೋದು, ಇಲ್ಲಾಂದರೆ ಇದನ್ನೇ ಯೂಸ್ ಮಾಡ್ಕೋಬೋದು. ಸೊ ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ಸೊ ಇದು ಪ್ಯೂರ್ ಸಿಲ್ಕ್ ಮತ್ತು ಇದು ಫುಲ್ ಸಿಲ್ವರಿಂದ ಮಾಡಿರೋದು. ಇದು ಸೆರಗು ಆ್ಯಂಡ್ ಮಧ್ಯದಲ್ಲಿ ಏನೇನು ಬುಟ್ಟ ಡಿಸೈನ್ ಇದೆ ಇದು ಪೂರ್ತಿ ಸಿಲ್ವರ್ದೇ ಡಿಸೈನು. ಆ್ಯಂಡ್ ತುಂಬಾ ಎಕ್ಸ್ಪೆನ್ಸಿವ್ ಸ್ಯಾರಿ ಇದು. ಅರೌಂಡ್ 30-35K ಕೊಟ್ಟಿರೋದು ಇದಕ್ಕೆ. 30-35 ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಂಥ ಸೀರೆ ನನ್ನ ಎಂಗೇಜ್ಮೆಂಟ್ ಸೀರೆ. ಆ್ಯಂಡ್ ಇದ್ರದ್ದು ಬ್ಲೌಸ್ ಇದು. ಈ ಬ್ಲೌಸ್ ಬಂದು ಒಂದು ಡಿಸೈನರ್ ಬೊಟಿಕಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು. ಫುಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದೆ ನೋಡಿ, ಪೂರ್ತಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಇಲ್ಲೂ ಕೂಡ. ಆ್ಯಂಡ್ ಬ್ಯಾಕ್ ಸೈಡು ಈ ಥರ ರೌಂಡ್ ನೆಕ್ ಇಟ್ಬಿಟ್ಟು ಇದಕ್ಕೆ ಡಿಸೈನ್ ಹಾಕ್ಸಿದ್ದೀನಿ. ಆ್ಯಂಡ್ ಫ್ರಂಟಲ್ಲೂ ಕೂಡ ಇದೆ. ಈ ಕಡೆ ಸೆರಗು ಬರುತ್ತಲ್ಲ, ಸೊ ಈ ಕಡೆ ಇರಲ್ಲ, ಬಟ್ ಇಲ್ಲಿ ಮಾತ್ರ ಇರುತ್ತೆ ಡಿಸೈನು. ಆ್ಯಂಡ್ ಈ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಸೀರೆಗೆ ಇದು ಒಂಥರ ಡಿಫ್ರೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಈ ಬ್ಲೌಸು. ಆ್ಯಂಡ್ ನಾವೇನಾದರೂ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡ್ರೆ ಅದಕ್ಕೆ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಒಗ್ಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಕೂಡ. ಆ್ಯಂಡ್ ಇದು ನನ್ನ ಎಂಗೇಜ್ಮೆಂಟ್ ಸೀರೆದು ಬ್ಲೌಸ್. ಆ್ಯಂಡ್ ಈ ಬ್ಲೌಸ್ಗೆ ನಾನು 2022 ನಾನು ಈ ಬ್ಲೌಸ್ಗೆ 5,500 ಕೊಟ್ಟು ಡಿಸೈನ್ ಮಾಡಿಸಿರೋದು. ಸೊ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಇವಾಗಲೂ ಯೂಸ್ ಮಾಡ್ತಾ ಇದ್ದೀನಿ. ಬೇರೆ ಸೀರೆ ಜೊತೆನೂ ಹೋಗುತ್ತೆ, ಅದ್ರ ಜೊತೆನೂ ಹಾಕೊತೀನಿ. ಇದಂತೂ ಇನ್ನೂ ಸ್ಪೆಷಲ್ಲು, ಯಾಕಂದರೆ ಇದು ನನ್ನ ಮದುವೆ ಸೀರೆ. ಇದು ನಾನು ರಿಸೆಪ್ಷನ್ಗೆ ಉಟ್ಕೊಂಡಂತಹ ಸೀರೆ. ತುಂಬಾ ಎಲಿಗೆಂಟ್ ಆಗಿದೆ ಸೀರೆ, ನೀವು ನೋಡ್ಬೋದು. ತುಂಬ ರಿಚ್ ಆಗಿ ಕಾಂಜೀವರಂ ಸಿಲ್ಕ್ ಇದು. ಸೊ ಈ ಸೀರೆನ ನನ್ನ ಹಸ್ಬೆಂಡ್ ನನಗೆ ಅಂತ ಹೇಳಿ ರಿಸೆಪ್ಷನ್ಗೆ ಕೊಡಿಸಿದ್ದು.
ನೀವು ಬಾರ್ಡರ್ನ ನೋಡ್ಬೋದು, ತುಂಬಾ ದೊಡ್ಡ ಬಾರ್ಡರು ಈ ಸೀರೆಗೆ. ಬಾರ್ಡರ್ ತುಂಬಾ ದೊಡ್ಡದು ನೋಡಿ, ಎಷ್ಟು ದೊಡ್ಡ ಬಾರ್ಡರ್ ಇದೆ. ಆ್ಯಂಡ್ ಸೀರೆ ಬಂದು ಗೋಲ್ಡ್ ಮತ್ತು ಸಿಲ್ವರ್ ಎರಡು ಮಿಕ್ಸ್ ಆಗಿದೆ. ಇದು ಆ್ಯಕ್ಚುಲಿ ಸಿಲ್ವರು ಮತ್ತು ಗೋಲ್ಡು ಮಿಕ್ಸ್ ಆಗಿರೋದಕ್ಕೆ ಈ ಕಲರಲ್ಲಿ ಲೈಟ್ ಬಿದ್ದರೆ ತುಂಬ ಶೇಡ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿ ರಿಚ್ ಲುಕ್ ಕೊಡುತ್ತೆ. ಇದು ನನ್ನ ರಿಸೆಪ್ಷನ್ಗೆ ಹಾಕೊಂಡಿದ್ದೆ ಸೀರೆ. ಆ್ಯಂಡ್ ತುಂಬ ಜನದ ಕ್ವಶನ್ನೇ ಅದು, ಇನ್ನು ರಿಸೆಪ್ಷನ್ ಸೀರೆ ತುಂಬಾ ಚೆನ್ನಾಗಿತ್ತು ಅಂತ. ಈ ಸೀರೆನ ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ಸುದರ್ಶನ್ ಸಿಲ್ಕ್ಸಲ್ಲಿ. ಈ ಸೀರೆ ತುಂಬಾ ಸ್ಪೆಷಲ್. ಈ ಸೀರೆನ ನೀವು ನೋಡ್ಬೋದು, ಡಬಲ್ ಶೇಡ್ಸ್ ಇದೆ. ಈ ಕಡೆಯಿಂದ ನೋಡಿದ್ರೆ ಗೋಲ್ಡ್ ಕಾಣಿಸುತ್ತೆ, ಈ ಕಡೆಯಿಂದ ನೋಡಿದ್ರೆ ನಿಮಗೆ ಸಿಲ್ವರ್ ಕಾಣಿಸುತ್ತೆ. ಇದು ಶೇಡ್ ಸೂಪರ್ ಆಗಿದೆ. ಆ್ಯಂಡ್ ಬಾರ್ಡರ್ ಪೂರ್ತಿ ಪರ್ಪಲ್ ವಿತ್ ಗೋಲ್ಡ್ ಇದೆ. ಇದು ಪ್ಯೂರ್ ಕಾಂಚೀವರಂ ಸಿಲ್ಕ್ ಸ್ಯಾರಿ. ಈ ಸೀರೆ ಬಂದ್ಬಿಟ್ಟು ಏನು ಗೊತ್ತಾ, ನೈಟ್ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪಾರ್ಟಿ ವೇರ್ ಅಂದರೆ ನೈಟ್ ಫಂಕ್ಷನ್ ಇರುತ್ತಲ್ಲ, ಅವಾಗ ಹಾಕೊಂಡ್ರೆ ತುಂಬ ಸೂಪರಾಗಿ ಕಾಣಿಸುತ್ತೆ. ಇದು ನನ್ನ ರಿಸೆಪ್ಷನ್ ಸೀರೆ. ಇವತ್ತಿನವರೆಗೂ ನಾನು ಹಾಕಿಲ್ಲ, ಒಂದೇ ಸತಿ ನನ್ನ ರಿಸೆಪ್ಷನ್ಗೆ ಅಷ್ಟೇ ಹಾಕಿದ್ದು, ಮತ್ತೆ ತಿರ್ಗಿ ಹಾಕೋಕ್ಕೆ ಚಾನ್ಸೇ ಸಿಕ್ಕಿಲ್ಲ. ಏನಾದರೂ ಪಾರ್ಟಿ ಅಥವಾ ಯಾವುದಾದ್ರೂ ಫಂಕ್ಷನ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ರೆ ಅಲ್ಲಿ ಹಾಕೋಬೋದು, ಸುಮ್ಮನೆ ಹಾಕೊಳಕ್ಕಾಗಲ್ಲ, ಅಷ್ಟು ರಿಚ್ ಆಗಿದೆ ಇದು. ಆ್ಯಂಡ್ ಇದನ್ನು ನಾನು, ನನ್ನ ಹಸ್ಬೆಂಡು, ನಮ್ಮ ಮಮ್ಮಿ ಸೊ ಅವಾಗ ತೊಗೊಂಡಂತಹ ಸೀರೆ ಇದು. ಆ್ಯಂಡ್ ಇದೇ ನೋಡಿ, ನಾವು ಮಾಡಿಸಿರೋದು ಸೀರೆಗೆ ಕುಚ್ಚು ಬದಲು ನಾನು ಈ ಥರ ಮಾಡಿಸಿದ್ದೀನಿ. ಹ್ಯಾಂಡ್ ವರ್ಕ್ ಇದು ನೋಡಿ. ಇವಾಗ ಸೀರೆಗೆ ಎಲ್ಲರೂ ಕುಚ್ಚು ಹಾಕ್ತಾರೆ, ಬಟ್ ನಾನು ಈ ಥರ ಮಾಡಿಸ್ಕೊಂಡಿದ್ದೆ ನನ್ನ ಮದುವೆ ಟೈಮಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಒಂದು ಆಸೆ ಇತ್ತು, ಈ ಸೀರೆ ಮೇಲೆ ನಮ್ಮದು ಮದುವೆದು ಡೇಟ್ ಹಾಕ್ಸೋಣ ಅಂತ ಹೇಳಿ, ಬಟ್ ಅದು ಮಿಸ್ ಆಯಿತು. ಆ ಅಪ್ಪಂಗೆ ಹೇಳಿದ್ವಿ, ಅವ್ರು ಮಾಡಲಿಲ್ಲ. ಮಧ್ಯದಲ್ಲಿ ಡೇಟ್ ಹಾಕಿ ಅಂತ ಹೇಳಿದೆ, ಸೈಡಲ್ಲಿ ಡಿಸೈನ್ಸ್ ಹಾಕಿ ಅಂತ ಹೇಳಿದೆ. ಅವ್ರು ಪೂರ್ತಿ ಮಾಡಿಟ್ಬಿಟ್ಟಿದ್ರು. ಸೊ ಹಾಗಾಗಿ ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ. ಸೊ ಇದು ನೋಡ್ಬೋದು ನೀವು, ಪೂರ್ತಿ ಹ್ಯಾಂಡ್ ಎಂಬ್ರಾಯ್ಡ್ರಿ. ತುಂಬ ಹತ್ರದಿಂದ ಒಂದು ಸಲ ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಹಾಳಾಗಲ್ಲ ಈ ಡಿಸೈನು. ಆ್ಯಂಡ್ ಕುಚ್ಚು ಬದಲು ಈ ಥರ ಟ್ರೆಂಡ್ ಇತ್ತು. ಸೊ ಹಾಗಾಗಿ ಇದನ್ನು ಮಾಡಿಸ್ಕೊಂಡೆ, ಸೆರ್ಗಿನ ಪಾರ್ಟು. ಸೊ ಹಾಗಾಗಿ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಡಿಸೈನ್ನ ಮಾಡಿದ್ದಾರೆ. ಫುಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದು, ತುಂಬಾ ಚೆನ್ನಾಗಿ. ಬ್ಲೌಸ್ ಬಂದು ನನ್ನ ರಿಸೆಪ್ಷನ್ ಬ್ಲೌಸು. ಇದನ್ನು ನಾನು ತುಂಬ ರಿಚ್ಚಾಗಿ ಕಾಣಿಸ್ಬೇಕು ನೈಟ್ ಫಂಕ್ಷನ್ಗೆ ಅಂತ ಹೇಳಿ ನಾನು ಇಷ್ಟು ಗ್ರ್ಯಾಂಡಾಗಿ ಡಿಸೈನ್ ಮಾಡಿಸಿದ್ದೀನಿ. ಇದು ಪೂರ್ತಿ ಆ್ಯರಿ ವರ್ಕು, ಹ್ಯಾಂಡ್ ಮೇಡು, ಪೂರ್ತಿ ಕೈಯಲ್ಲಿ ಮಾಡಿರೋದು. ಸ್ವಲ್ಪ ಜರ್ದೋಸಿ ಮತ್ತು ಮಿಕ್ಕಿದೆಲ್ಲ ಥ್ರೆಡ್ ವರ್ಕಲ್ಲಿ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ಬೀಡ್ಸು. ಆ್ಯಂಡ್ ಇಲ್ಲಿ ಕೆಳಗಡೆ ಪೂರ್ತಿ ಬೀಡ್ಸ್ ಹಾಕ್ಸಿದ್ದೀನಿ ನೋಡಿ. ಇದು ಆವಾಗ ಟ್ರೆಂಡಿಂಗಲ್ಲಿತ್ತು 2022 ಅಲ್ಲಿ. ಸೊ ಹಾಗಾಗಿ ಈ ಥರ ಬೀಡ್ಸ್ ಹಾಕ್ಸಿದ್ದೀನಿ. ಸೊ ಬ್ಯಾಕ್ ಸೈಡ್ ಡಿಸೈನ್ ತೋರಿಸ್ತೀನಿ. ಇದು ಬ್ಯಾಕ್ ಡಿಸೈನ್, ಪೂರ್ತಿ ವರ್ಕ್ ಇದೆ. ಆ್ಯಂಡ್ ಫ್ರಂಟಲ್ಲೂ ಕೂಡ ವರ್ಕ್ ಇದೆ. ಆ್ಯಂಡ್ ಸೆರ್ಗ್ ಬರೋ ಜಾಗದಲ್ಲಿ ನಾನು ವರ್ಕ್ ಮಾಡಿಸಿಲ್ಲ, ಸೈಡಲ್ಲೆಲ್ಲ ವರ್ಕ್ ಮಾಡಿಸಿದ್ದೀನಿ. ಇಲ್ಲಿ ಈ ಥರ ನಾನು ಡಿಸೈನ್ನ ಕೊಡಿಸಿದ್ದೀನಿ ಹಿಂಗೆ. ಆ್ಯಂಡ್ ಬ್ಲೌಸ್ನ ನಾನು ಪ್ರಿನ್ಸೆಸ್ ಕಟ್ಟಲ್ಲಿ ಹೊಲಿಸಿದ್ದೀನಿ. ಸೊ ಈ ಬ್ಲೌಸ್ ಬಂದು ಜಸ್ಟ್ ಥ್ರೆಡ್ ಈ ಥರ ಹ್ಯಾರಿ ವರ್ಕ್ ಮಾಡೋದಕ್ಕೆ ನಾನು 30,000 ಖರ್ಚು ಮಾಡಿದ್ದೀನಿ, ಬರೀ ಇದನ್ನು ಮಾಡ್ಸೋಕ್ಕೇ. ಸೊ ಸೀರೆಗಿಂತ ಜಾಸ್ತಿ ನಾನು ಬ್ಲೌಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಯಾಕಂದರೆ ಇದೆಲ್ಲ ತುಂಬ ಎಕ್ಸ್ಪೆನ್ಸಿವು, ನಿಮಗೂ ಗೊತ್ತಿರುತ್ತೆ ಹ್ಯಾರಿ ವರ್ಕ್ ಮಾಡೋರ ಹತ್ರ ಎಷ್ಟು ಕಾಸ್ಟ್ಲಿ ಅಂತ. ಸೊ ಹಾಗಾಗಿ ಇದು ತುಂಬಾ ಎಕ್ಸ್ಪೆನ್ಸಿವು. ಮತ್ತು 30,000 ರೂಪಾಯಿ ಬರೀ ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ನನಗೆ ತುಂಬಾ ಇಷ್ಟ ಇದು. ಸೊ ಒಬ್ಬರ ಹತ್ರನೇ ಮಾಡಿಸಿರೋದು ಮದುವೆ ಟೈಮಿಂದ ಇವತ್ತಿನವರೆಗೂ. ಬೇರೆಯವ್ರ ಹತ್ರ ನಾವು ಯಾವುದೂ ಮಾಡಿಸ್ಕೊಂಡಿದ್ದು. ನನ್ನ ಧಾರೆ ಸೀರೆ, ಇದು ಮುಹೂರ್ತಕ್ಕೆ ಅಂತ ಹೇಳಿ ತೊಗೊಂಡಿದ್ದಂಥದ್ದು. ಇದು ಪ್ಯೂರ್ ಕಾಂಜೀವರಂ ಸಿಲ್ಕು. ಇದು ಧಾರೆ ಸೀರೆಗೆ ತುಂಬ ಕನ್ಫ್ಯೂಷನ್ಸ್ ಇತ್ತು, ಬಟ್ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಬಾರ್ಡರ್ ನೋಡ್ಬೋದು ನೀವು, ತುಂಬ ಹೈಟ್ ಇದೆ, ಇಲ್ಲಿವರೆಗೂ ಬಾರ್ಡರ್ ಇದೆ ಕೆಳಗಡೆ. ಇದು ನನ್ನ ಧಾರೆ ಸೀರೆ. ಆ್ಯಂಡ್ ಇಲ್ಲಿ ಕ್ರೀಮ್ ಕಲರ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ನಿಮಗೆ ಒಳಗಡೆ ತೋರಿಸ್ತೀನಿ ಈ ಸೀರೆ. ಇದು ರೆಡ್ ಕಲರ್ ಬಂದು ಸೆರ್ಗು ಇದು. ಸೊ ಹಾಗಾಗಿ ಸೆರ್ಗು ಕೆಳಗಡೆ ಸೇಮ್ ಒಂದು ನವಿಲ್ದು ಡಿಸೈನ್ ಮಾಡಿಸಿದ್ದೀನಿ, ನೀವು ನೋಡ್ಬೋದು ಹತ್ತಿರದಿಂದ ತೋರಿಸಿ. ಇದು ಪೂರ್ತಿ ಥ್ರೆಡ್ ವರ್ಕು. ಆ್ಯಕ್ಚುಲಿ ಆವಾಗ ಫುಲ್ ಟ್ರೆಂಡ್ ಇತ್ತು ಈ ಥರ ಸೀರೆಗೆ ಆ್ಯರಿ ವರ್ಕಲ್ಲೇ ಟೆಸಲ್ ಮಾಡಿಸೋದು. ಸೊ ಹಾಗಾಗಿ ಈ ಥರ ಮಾಡಿಸಿದ್ದೀನಿ. ಆ್ಯಂಡ್ ಇದಕ್ಕೆ ಮಧ್ಯದಲ್ಲಿ ಒಂದೊಂದು ವೈಟ್ ಕಲರ್ ಪರ್ಲ್ದು
ಒಂದೊಂದು ಬೀಡ್ಸ್ನ ಕೊಡ್ಸಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆಗೆ. ಆ್ಯಂಡ್ ಈ ಸೀರೆನೂ ಕೂಡ ನಾನು ಮತ್ತೆ ಉಟ್ಟಿಲ್ಲ, ಧಾರೆಗೆ ಮಾತ್ರ ಉಟ್ಕೊಂಡಿದ್ದೀವಿ ಇದು. ಆ್ಯಂಡ್ ಇದು ಡ್ರೈ ಕ್ಲೀನ್ ಮಾಡಿಸಿ ಹಂಗೆ ಇಟ್ಟಿದ್ದೀನಿ, ಯೂಸೇ ಮಾಡಿಲ್ಲ. ಇದು ಕೂಡ ಅಷ್ಟೇ ಸೇಮು, ನನ್ನ ರಿಸೆಪ್ಷನ್ ಸೀರೆಗೆ ಏನು ಪ್ರೈಸ್ ಆಯಿತು ಅಷ್ಟೇ ಆಯಿತು ಟೆಸಲ್ಲು. ಬಟ್ ನಂಗೆ ಈ ಥರ ತುಂಬಾ ಇಷ್ಟ ಟೆಸಲ್ ಹಾಕ್ಸೋದು. ನಾರ್ಮಲ್ ಅದು ಇದು ಬರುತ್ತಲ್ಲ ಅದಕ್ಕಿಂತ ಈ ಥರ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಅದನ್ನೇ ಮಾಡ್ತಿದ್ದೀನಿ. ಇದು ನನ್ನ ಮುಹೂರ್ತದ ಬ್ಲೌಸ್ ಇದು. ಆ್ಯಂಡ್ ನನ್ನ ಹತ್ರ ಇರೋದ್ರಲ್ಲೇ ತುಂಬ ಗ್ರ್ಯಾಂಡ್ ಆಗಿರೋ ಅಂಥ ರಿಚ್ ಆಗಿರೋ ಅಂಥ ಬ್ಲೌಸ್ ಇದು. ಫುಲ್ ಪೂರ್ತಿ ಹ್ಯಾಂಡ್ ವರ್ಕು. ಇದನ್ನಂತೂ ಹಾಕಿದ್ರೆ ಎಷ್ಟು ಸೆಕೆ ಆಗುತ್ತೆ ಗೊತ್ತಾ, ಅಷ್ಟು ದಪ್ಪ ಮಾಡಿಸಿಟ್ಟಿರೋದು ಇದನ್ನ. ಆ್ಯಂಡ್ ಈ ವರ್ಕನ್ನಂತೂ ನೋಡಿಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತೀರಾ. ನೋಡಿ, ಒಳಗಡೆ ಒಂದು ನವಿಲಿದೆ, ಇಲ್ಲಿ ನವಿಲ್ ಡಿಸೈನ್ ಇದೆ. ಆ್ಯಂಡ್ ಕೆಳಗಡೆ ಕೂಡ ಸೇಮು ನಾನು ರಿಸೆಪ್ಷನ್ ಸೀರೆಗೆ ಏನು ಬೀಡ್ಸ್ ಕೊಡ್ಸಿದ್ದೀನೋ ಅದೇ ಥರನೇ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ನನ್ನ ಸ್ಯಾರಿ ಕಲರು ಪರ್ಲ್ ಕಲರ್ ಬೀಡ್ಸ್ನ ಕೊಡಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಬ್ಲೌಸ್ ಡಿಸೈನು. ಇದು ಬಂದು ಬ್ಯಾಕ್ ಸೈಡ್ ಡಿಸೈನು. ಈ ಸೀರೆದು ಸ್ಪೆಷಲ್ ಏನು ಗೊತ್ತಾ, ಪೂರ್ತಿ ಜರ್ದೋಸಿ ಮಾಡಿಸ್ಬಿಟ್ಟಿದ್ದೀನಿ. ಸೊ ನಾನು ಚೆನ್ನಾಗಿ ಬರಲ್ಲ ಅಂದ್ಕೊಂಡಿದ್ದೆ, ಬಟ್ ತುಂಬ ಗ್ರ್ಯಾಂಡ್ ಲುಕ್ ಕೊಟ್ಬಿಟ್ಟಿದ್ದೆ. ನೋಡಿ, ಫುಲ್ ಜರ್ದೋಸಿ ಡಿಸೈನು ವರ್ಕ್ ಮಾಡಿಸಿರೋದು. ಸೊ ಇದು ಬ್ಯಾಕ್ ಸೈಡ್ ಡಿಸೈನ್ ಆಗಿರುತ್ತೆ. ಆ್ಯಂಡ್ ಇದು ಫ್ರಂಟ್ ಡಿಸೈನು. ಸೊ ಫ್ರಂಟ್ ಸೈಡು ಹಿಂಗೆ ಬಂದು ಹಿಂಗೆ ಬಂದಿದೆ. ಈ ಬ್ಲೌಸ್ ಬಂದು ನಾನು 35,000 ಏನೋ, ಇದು ಪೂರ್ತಿ ವರ್ಕ್ ಮಾಡೋದಕ್ಕೆ 35,000 ಆಗಿದೆ. ಸೀರೆಗಳಿಗಿಂತ ಜಾಸ್ತಿ ನಾವು ಬ್ಲೌಸ್ ಮೇಲೆ ಇನ್ವೆಸ್ಟ್ ಮಾಡಿರೋದು, ಅಷ್ಟು ಖರ್ಚಾಗಿದೆ. ಮದುವೆ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಆಗಿರಬೇಕು, ಬ್ರೈಡ್ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಬೇಕು ಅಂತ ಹೇಳಿ ಇದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಹೊಲಿಸ್ಬಿಟ್ಟಿರೋದು. ಸೊ ಹಾಗಾಗಿ ಅದು ಸ್ವಲ್ಪ ರಿಚಾಗಿ ಕಾಣಿಸುತ್ತೆ. ನಮ್ಮಮ್ಮ ನನಗೆ ಅಂತ ಕೊಟ್ಬಿಟ್ಟಿರೋದು, ಆದರೆ ಅವ್ರು ಹಾಕೊಂತಿಲ್ಲ. ಸೊ ಹಾಗಾಗಿ ಇದು ಕೂಡ ನನ್ನದೇ ಸಿಲ್ಕ್ ಸೀರೆ. ಈ ಸೀರೆ ಬಂದ್ಬಿಟ್ಟು ನನ್ನ ಹಸ್ಬೆಂಡು ನನಗೆ ಶಾಪಿಂಗ್ ಮಾಡ್ತಾ ಇದ್ವಲ್ಲ, ಆವಾಗ ನಮ್ಮ ಮಮ್ಮಿಗೆ ಇದನ್ನು ತಗೊಳ್ಳಿ ಅಂತ ಹೇಳಿ ನಮ್ಮ ಮಮ್ಮಿಗೆ ಕೊಡಿಸಿದ್ದು ಮದುವೆಗೆ. ಸೊ ನಮ್ಮಮ್ಮ ಸ್ವಲ್ಪ ಡಾರ್ಕ್ ಶೇಡ್ ಇರೋದ್ರಿಂದ ನಿನಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಸೀರೆನ ನನಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ಕೂಡ ನನ್ನ ಕಲೆಕ್ಷನ್ಸಲ್ಲಿ ಇಟ್ಟಿದ್ದೀನಿ. ಸೊ ಇದು ಒಂದು ಕಾಂಜೀವರಂ ಸಿಲ್ಕೆನೆ. ಆ್ಯಂಡ್ ಈ ಥರ ನಾನು ಟೆಸಲ್ನ ಮಾಡಿಸಿದ್ದೀನಿ. ಇದು ಪೂರ್ತಿ ನನ್ನ ಫ್ರೆಂಡೇ ಮಾಡಿರೋದು. ಆ್ಯಂಡ್ ಇದ್ರದ್ದು ಜಸ್ಟ್ 1,000 ಅನಿಸುತ್ತೆ, 1,000ನೋ 800 ಏನೋ ಕೊಟ್ಟು ಮಾಡಿಸಿರೋದು. ಜಾಸ್ತಿ ಇದೆ, ಬಟ್ ನನ್ನ ಫ್ರೆಂಡ್ ಅಂತ ಹೇಳಿ ನನಗೆ ಕಮ್ಮಿಗೆ ಮಾಡಿಕೊಟ್ರು. ಇದು ನನ್ನ ಮಮ್ಮಿದು. ನಮ್ಮ ಮಮ್ಮಿ ರಿಸೆಪ್ಷನ್ಗೆ ಹಾಕ್ಕೊಂಡಿದ್ರು, ಅದಾದಮೇಲೆ ನಮ್ಮಮ್ಮ ನನಗೆ ಕೊಟ್ಬಿಟ್ರು. ಸೊ ಆವಾಗ ನಾನು ಅದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಹಾಕ್ಕೊಂಡಿದ್ದೆ ಈ ಸೀರೆ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂತ ಹೇಳಿ ಇದ್ರದ್ದು ಬ್ಲೌಸ್ನ ತೋರಿಸ್ತೀನಿ. ಇದನ್ನು ನಮ್ಮಮ್ಮ ರಿಸೆಪ್ಷನ್ಗೆ ಹಾಕ್ಕೊಂಡಿದ್ರು. ಆ್ಯಂಡ್ ಈ ಡಿಸೈನ್ ಕೂಡ ನಾನೇ ಹೇಳಿ ಮಾಡಿಸ್ಕೊಂಡಿದ್ದೀನಿ. ಇದು ಈ ಸೀರೆ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಸೀರೆ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮಮ್ಮ ಫಸ್ಟ್ ಟೈಮ್ ತಗೊಟ್ಟಿದ್ದು ನನಗೆ ಅಂತ ಹೇಳಿ, ಬಟ್ ನಾನು ಉಟ್ಕೊಂಡಿರಲಿಲ್ಲ. ಇರಲಿ, ಇದು ನನ್ನ ಮದುವೆ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ಹಂಗೆ ಇಟ್ಟಿದ್ದೆ. ಈ ಸೀರೆ ಯೆಲ್ಲೋ ಕಲರ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿ ಬರುತ್ತೆ. ನನ್ನ ಎಂಗೇಜ್ಮೆಂಟ್ ಸೀರೆ ಕೂಡ ಅಷ್ಟೇ ಯೆಲ್ಲೋ ವಿತ್ ಪಿಂಕ್ ಕಾಂಬಿನೇಷನ್ನೇ, ಬಟ್ ಸ್ವಲ್ಪ ಡಿಫ್ರೆಂಟ್ ಪಿಂಕ್ ಅದು. ಇದು ಡಾರ್ಕ್ ಪಿಂಕ್ ಕಾಂಬಿನೇಷನು. ಇದು ಪ್ಯೂರ್ ಕಾಂಚೀವರಂ ಸಿಲ್ಕು. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ನಾರ್ಮಲ್ ಬೇಬಿ ಕುಚ್ ಹಾಕ್ಸಿದ್ದೀನಿ. ಆ್ಯಂಡ್ ಸೆರಗು ಈ ಥರ ಬರುತ್ತೆ. ಇದು ಪ್ಯೂರ್ ಸಿಲ್ಕು. ಈ ಸೀರೆನ ನಾನು ನನ್ನ ಮನೆಯಿಂದ ಅರ್ಶಿನಶಾಸ್ತ್ರ ಎಲ್ಲ ಮಾಡಿ ನಮ್ಮ ಮನೆಯಿಂದ ಚೌಲ್ಟ್ರಿ ಕರ್ಕೊಂಡು ಹೋಗ್ತಾರೆ. ಆವಾಗ ಈ ಸೀರೆನ ಉಟ್ಕೊಂಡು ಚೌಲ್ಟ್ರಿಗೆ ಹೋಗಿದ್ದೆ. ಸೊ ಇದ್ರದ್ದು ಏನಾದರೂ ಫೋಟೋಸ್ ಇದ್ದರೆ ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ಇದ್ರದ್ದು ಬ್ಲೌಸ್ ಎಲ್ಲ ಮಿಸ್ ಆಗಿದೆ, ಆಮೇಲೆ ಈ ಸೀರೆ ನೀವು ರೀಸೆಂಟಾಗಿ ರೀಲ್ಸಲ್ಲಿ ನೋಡಿರ್ತೀರ. ಈ ಸೀರೆ ಬಂದು ನನಗೆ ನಮ್ಮ ಮಮ್ಮಿ ಫ್ರೆಂಡು ಗಿಫ್ಟ್ ಮಾಡಿದ್ದು ನನ್ನ ಮದುವೆಗೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಸೀರೆ. ಇಲ್ಲಿ ನೋಡ್ಬೋದು ನೀವು, ಪೂರಾ ಗೋಲ್ಡ್ ಡಿಸೈನ್ ಇದೆ ಆಯಿತಾ. ಬಟ್ ಕಲರ್ಸ್ ಎಷ್ಟಿದೆ, ಗೋಲ್ಡ್ ಇದೆ, ಸಿಲ್ವರ್ ಇದೆ, ಯೆಲ್ಲೋ ಕಲರ್ ಇದೆ, ಗ್ರೀನ್ ಇದೆ, ಆ್ಯಂಡ್ ಬಾರ್ಡರಲ್ಲಿ ಪಿಂಕ್ ಇದೆ. ಮೋಸ್ಟ್ ಆಫ್ ದಿ ಕಲರ್ಸ್ ಎಲ್ಲ ಈ ಸೀರೆನಲ್ಲೇ ಇದೆ. ಆ್ಯಂಡ್ ಮಧ್ಯದಲ್ಲಿ ಈ ಸೀರೆ ಸ್ಪೆಷಾಲಿಟಿ ನೀವು ನೋಡೋದಾದರೆ
ಸೀರೆ ಪೂರ್ತಿ ಅನಿಮಲ್ಸ್ ಇದೆ, ಕುದುರೆ, ಆನೆ, ಪೀಕಾಕ್ ಇದೆಲ್ಲ ಇದೆ ಡಿಸೈನು. ಆ್ಯಂಡ್ ಈ ಸೀರೆ ಬಂದ್ಬಿಟ್ಟು ನಮ್ಮ ಮಮ್ಮಿ ಫ್ರೆಂಡ್ ನಮ್ಮ ಮಮ್ಮಿಗೆ ಗಿಫ್ಟ್ ಕೊಟ್ಟಿದ್ದು, ನಾನು ಹಾಕೊಳ್ಳಿ ಅಂತ ಹೇಳಿ. ಈ ಸೀರೆನ ನಮ್ಮಮ್ಮ ನನಗೆ ಮದುವೆ ಎಲ್ಲ ಆದಮೇಲೆ ಹೆಣ್ಮಕ್ಳಿಗೆ ಹೊಸ್ಕೆ ಹಾಕ್ತಾರಲ್ಲ, ಹೊಸ್ಕೆ ಹಾಕಿ ಗಂಡನ ಮನೆಗೆ ಕಳಿಸ್ತಾರಲ್ಲ, ಆ ಟೈಮಲ್ಲಿ ಹಾಕೊಳ್ಳೋಕ್ಕೆ ಅಂತ ಹೇಳಿ ನಮ್ಮಮ್ಮ ಇದನ್ನು ಸ್ಟಿಚ್ ಮಾಡಿಸಿದ್ರು ನನಗೆ. ಇದನ್ನೊಂದು 2-3 ಸಲ ಉಟ್ಟಿದ್ದೀನಿ, ಭಾರ ಆದರೂ ಬಟ್ ಸೀರೆ ಮಾತ್ರ ಚೆನ್ನಾಗಿದೆ. ಇದಕ್ಕೂ ಕೂಡ ಜಸ್ಟ್ ಬೇಬಿ ಕುಚ್ಚು ಮತ್ತು ವಿತ್ ಬೀಡ್ಸ್ ಹಾಕ್ಸಿದ್ದೀನಿ. ಇದರದ್ದು ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಸೀರೆನಲ್ಲಿ ಆನೆ, ಬರ್ಡ್ಸು, ಅನಿಮಲ್ಸು ಎಲ್ಲನೂ ಇದೆ. ಸೊ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಮರದ್ದು ಫೀಲ್ ಬರಲಿ ಅಂತ ಮರದ ಡಿಸೈನ್ ಎಲ್ಲ ಹಾಕಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಸೀರೆನಲ್ಲಿ ಎಷ್ಟು ಕಲರ್ ಇದೆಯೋ ಅಷ್ಟು ಕಲರ್ ಇದರಲ್ಲಿ ಆ್ಯಡ್ ಆಗಿದೆ ಬ್ಲೌಸ್ಗೆ ಡಿಸೈನ್ ಮಾಡೋದಕ್ಕೆ. ನೀವು ನೋಡ್ಬೋದು ಹಿಂದೆಗಡೆ ಈ ಥರ ಡಿಸೈನ್ ಕೊಡಿಸಿ, ಫ್ರಂಟಲ್ಲಿ ಜಸ್ಟ್ ಈ ಸೈಡ್ ಮಾತ್ರ ವರ್ಕ್ ಮಾಡ್ತಿದ್ದೀನಿ. ಹಿಯರ್ ಕಮ್ಸ್ ಮೈ ಫೇವ್ರೆಟ್ ಸೀರೆ, ನನ್ನ ಸೀಮಂತದ ಸೀರೆ. ಇವತ್ತಿನವರೆಗೂ ಹುಟ್ಟಿಲ್ಲ ಸೀಮಂತದ ಬಿಟ್ಟರೆ, ಸೀಮಂತದ ದಿನ ಹುಟ್ಟಿದ್ದು ಅಷ್ಟೇ. ಬಾರ್ಡರ್ ಈ ಥರ ಇದೆ, ತುಂಬಾ ಚೆನ್ನಾಗಿದೆ, ದೊಡ್ಡ ಬಾರ್ಡರು. ಆ್ಯಂಡ್ ಸೀರೆ ಬಂದು ಗ್ರೀನ್ ಕಲರಲ್ಲೇ ಉಟ್ಕೋಬೇಕಿತ್ತು, ಬಸ್ರಿ ಗ್ರೀನ್ ಕಲರ್ ಉಟ್ಕೋಬೇಕು ಸೀಮಂತಕ್ಕೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಗ್ರೀನ್ ಕಲರಲ್ಲಿ ಈ ಕಲರ್ನ ಸೆಲೆಕ್ಟ್ ಮಾಡಿದ್ದೆ. ಈ ಸೀರೆನ ನನ್ನ ಹಸ್ಬೆಂಡ್ ನನಗೆ ಚಿಕ್ಕಪೇಟೆಲ್ಲಿ ಕೊಡಿಸಿದ್ದು. ನಾನು ಬಸ್ರಿ ನನ್ನ ಕರ್ಕೊಂಡು, ನಮ್ಮಮ್ಮನ ಕರ್ಕೊಂಡು ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಕರ್ಕೊಂಬಂದರು. ಎಲ್ಲ ಕಡೆ ತಿರುಗಿ ಎಲ್ಲ ಕಲರ್ ಗ್ರೀನ್ ಕಲರ್ ಸೀರೆನೇ ಬೇಕು ಅಂತ ಹುಡುಕಿ ಲಾಸ್ಟಲ್ಲಿ ತೊಗೊಂಡಂಥ ಸೀರೆ ಇದು. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣವೇ. ಸೊ ಹಾಗಾಗಿ ತೊಗೊಂಡೆ ಈ ಸೀರೆ. ಇದು ನೋಡಿ, ಗ್ರೀನ್ ವಿತ್ ಬ್ಲೂ ಕಾಂಬಿನೇಷನು ತುಂಬ ಚೆನ್ನಾಗಿ ಕಾಣಿಸುತ್ತೆ, ನನಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಸೀಮಂತದ ಸೀರೆ. ಇದಕ್ಕೆ ನನ್ನ ಫ್ರೆಂಡ್ ಹತ್ರನೇ ಸಿಂಪಲ್ ಆಗಿ ಟೆಸಲ್ ವರ್ಕ್ ಮಾಡಿಸಿದ್ದೀನಿ, ಫ್ರೆಂಡ್ ಹತ್ರ ಮಾಡಿಸ್ಕೊಂಡಿದ್ದು. ಸೊ ಇದು ಕುಚ್ಚು ಬಂದು 1,000 ಒಳಗಡೆನೆ, ಯಾಕಂದರೆ ನನಗೆ ಅಂತ ಹೇಳಿ ಕಮ್ಮಿಗೆ ಮಾಡ್ಕೊಂಡು ಕೊಟ್ಟಿದ್ರು. ಸೊ ಇದು ಈ ಥರ ಡಿಸೈನ್ ಮಾಡಿಸಿದ್ದೆ ಸಿಂಪಲ್ಲಾಗಿ, ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೀರೆದು ಏನು ನೆನಪು ಅಂದರೆ, ನನಗೆ ಎಷ್ಟೇ ವಯಸ್ಸಾದರೂ ಈ ಸೀರೆ ನೋಡಿದಾಗ ನಮ್ಮ ಬಬ್ಲು ಬಸ್ರಿ ಆಗಿದ್ದಾಗ ಈ ಸೀರೆ ಉಟ್ಕೊಂಡಿದ್ದೆ, ಈ ಸೀರೆ ತೊಗೊಂಡಿದ್ದೆ ಅಂತ ಹೇಳಿ ನೆನಪಿರುತ್ತೆ. ಆ್ಯಂಡ್ ಈ ಸೀರೆ ನಂಗೆ ತುಂಬಾ ಇಷ್ಟ. ಬಸ್ರಿ ಬೈಕೆ ಅನಿಸುತ್ತೆ ಈ ಥರ ಬ್ಲೌಸ್ ಡಿಸೈನ್ ಮಾಡಿಸ್ಬೇಕು ಅಂತ. ನನ್ನ ಲೈಫಲ್ಲೇ ನಾನು ಇಷ್ಟು ಚೆನ್ನಾಗಿ ಬ್ಲೌಸ್ನ ಡಿಸೈನ್ ಮಾಡಿಸಿರಲಿಲ್ಲ, ಅಷ್ಟು ಚೆನ್ನಾಗಿ ಬ್ಲೌಸ್ ಡಿಸೈನ್ ಮಾಡಿಸಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಗೆಜ್ಜೆ ಡಿಸೈನು ಬೀಡ್ಸಲ್ಲೇ ಗೆಜ್ಜೆ ಥರ ಮಾಡಿಸಿದ್ದು. ಆ್ಯಂಡ್ ಇಲ್ಲಿ 2 ಬರ್ಡ್ಸು ಮಧ್ಯದಲ್ಲಿ ಚಕ್ರ ಥರ ಡಿಸೈನ್ ಮಾಡಿಸಿ ಪೂರ್ತಿ ಗೆಜ್ಜೆ ಡಿಸೈನ್. ಇದು ಸೀಮಂತದ ವಿಡಿಯೋ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು ಯೂಟ್ಯೂಬಲ್ಲಿ. ನಾನು ಇದನ್ನು ವೇರ್ ಮಾಡಿದ್ದೆ ನನ್ನ ಸೀಮಂತದಲ್ಲಿ, ತುಂಬಾ ರಿಚ್ ಲುಕ್ ಕೊಡ್ತಾಯಿತ್ತು, ಸಕ್ಕದಾಗಿ ಕಾಣಿಸ್ತಾಯಿತ್ತು. ಇಲ್ಲೂ ಕೂಡ ಅಷ್ಟೇ, ಹಿಂದೆಗಡೆನೂ ಕೂಡ ಸೇಮ್ ಡಿಸೈನು, ಗೆಜ್ಜೆ ಡಿಸೈನ್. ಆ್ಯಂಡ್ ಈ ಸೀರೆ ಅಂತೂ ನೀವೆಲ್ಲರೂ ನೋಡಿರ್ತೀರ. ನನ್ನ ಮಗಂದು ನಾಮಕರಣದೆಲ್ಲ ಹಾಕ್ಕೊಂಡಿದ್ದೆ, ನಾಮಕರಣ ಬರ್ತಡೇ 2 ಒಟ್ಟಿಗೆ ಮಾಡಿದ್ವಿ. ಸೊ ಹಾಗಾಗಿ ನನ್ನ ನಾಮಕರಣಕ್ಕೆ ಬೆಳಗ್ಗೆ ನಾನು ಈ ಸೀರೆನ ವೇರ್ ಮಾಡಿದ್ದೆ. ಇದು ಬಂದು ಪ್ಯೂರ್ ಸಿಲ್ಕ್ ಸೀರೆ. ಸೊ ಇಲ್ಲಿ ಏನು ನಿಮಗೆ ಕಾಣಿಸ್ತಿದೆ ಚಿಟ್ಟೆ, ಇದೆಲ್ಲ ಪ್ಯೂರ್ ಸಿಲ್ವರಿಂದ ಮಾಡಿರೋ ಅಂಥದ್ದು. ಇದಕ್ಕೆ ಗ್ರೀನ್ ಕಾಂಬಿನೇಷನ್ ಬಂದಿದೆ, ಗ್ರೀನ್ ಸೆರ್ಗ್ ಬಂದಿದೆ, ಪಿಂಕ್ ಸೀರೆ. ಇದು ತುಂಬಾ ರೇರ್ ಕಾಂಬಿನೇಷನ್ನು ನಾನು ತೊಗೊಂಡಿರೋ ಅಂಥದ್ರಲ್ಲಿ. ಸೊ ಈ ಸೀರೆ ಕೂಡ ಸ್ವಲ್ಪ ನನ್ನ ಎಂಗೇಜ್ಮೆಂಟ್ ಸೀರೆದು ಮ್ಯಾಚ್ ಆಗೋ ಥರನೇ ಈ ಸೀರೆನೂ. ಆ್ಯಂಡ್ ನೀವು ನೋಡ್ಬೋದು ಈ ಸೀರೆದು ಎಷ್ಟು ಚೆನ್ನಾಗಿ ಕುಚ್ಚು ಹಾಕ್ಸಿದ್ದೀನಿ ಅಂತ. ಇದನ್ನು ನಾನೇ ಸೆಲೆಕ್ಟ್ ಮಾಡಿ ನನ್ನ ಫ್ರೆಂಡ್ ಹತ್ರ ಹಾಕ್ಸ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದ್ರೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾನು ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ಸೀರೆಗಳು, ಅದರಲ್ಲೆಲ್ಲ ನೋಡಿದ್ದೀರಾ ಅನಿಸುತ್ತೆ. ಬೇಬಿ ಕುಚ್ಚು ಹಾಕ್ಸಿದೆ, ಒಂದಕ್ಕೊಂದು ತಾಕಿ ಉಜ್ಜಿ ಅಥವಾ ಒಗೆದಾಗ ಅದು ಹಾಳಾಗ್ಬಿಡ್ತಿತ್ತು. ಇದು ಹಂಗಾಗಲ್ಲ, ಯಾಕಂದರೆ ಇವಾಗ ಮಧ್ಯದಲ್ಲಿ ಗ್ಯಾಪ್ ಇದೆ ಮತ್ತು ಇಲ್ಲೆಲ್ಲ ಡಿಸೈನ್ಸ್ ಇದೆಯಲ್ಲ. ಸೊ ಹಾಗಾಗಿ ಕುಚ್ಚಿಗೆ ಸ್ವಲ್ಪ ಇದೇನು ಡಿಸ್ಟರ್ಬ್ ಆಗಲ್ಲ ನೋಡಿ, ನೀಟಾಗಿರುತ್ತೆ. ಸೊ ಹಾಗಾಗಿ ಕುಚ್ಚು ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ. ಸೊ ಹಾಗಾಗಿ ಈ ಥರ ಕುಚ್ಚನ್ನ ಹಾಕಿಸ್ದೆ. ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ನೋಡೋದಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಲೈಫ್ ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕಾಂಬಿನೇಷನ್ನು ಅದೇ ಕಾಂಟ್ರಾಸ್ಟ್ ಕಲರಲ್ಲಿ ನಾನು ಕುಚ್ಚನ್ನ ಹಾಕ್ಸಿದ್ದೀನಿ. ಇದಕ್ಕೆ ಇಲ್ಲಿ ನೆಟ್
ನನ್ನ ಹತ್ರ ಯಾವುದೂ ಇರಲಿಲ್ಲ ನೆಟ್ ಇರೋದು. ಸೊ ಹಾಗಾಗಿ ಮಧ್ಯದಲ್ಲಿ ನೆಟ್ ಇಡ್ಸಿದ್ದೀನಿ. ಇಲ್ಲಿ ಫುಲ್ಲು ಹೆವಿ ವರ್ಕ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ಹಿಂದೆಗಡೆ ಈ ಥರ ಸಿಕ್ಕಾಕೊಂಡ್ಬಿಟ್ಟಿದೆ ನೋಡಿ, ಆಗ್ತಾ ಇರ್ಬೋದು. ಇದು ಬ್ಯಾಕ್ ಡಿಸೈನು ನಾನು ಈ ಥರ ಮಾಡ್ತಿದ್ದೀನಿ. ಹಿಂದೆಗಡೆ ಬೀಡ್ಸು ಯೂನಿಕ್ ಆಗಿರಲಿ ಅಂತ ಹೇಳಿ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದೆ ನಾನು. ಆ್ಯಂಡ್ ಬ್ಲೌಸ್ ತುಂಬಾ ಹೆವಿ ವರ್ಕ್ ಆಗೋಯ್ತು. ನಾವು ಆ್ಯಕ್ಚುಲಿ ಇಷ್ಟು ಮಾಡೋಕ್ಕೆ ಹೇಳಿ ಫ್ರಂಟಲ್ಲಿ ಮಾತ್ರ ಏನೋ ಸಣ್ಣ ಡಿಸೈನ್ ಮಾಡೋಕ್ಕೆ ಹೇಳಿದೆ. ಅವ್ನು ನೋಡಿದ್ರೆ ಫುಲ್ ಹೆವಿ ವರ್ಕ್ ಮಾಡಿಬಿಟ್ಟಿದ್ದ. ಆ್ಯಂಡ್ ಇದಕ್ಕೆ ನಮಗೆ 15,000 ಆಗುತ್ತೆ ಅಂತ ಹೇಳಿದ್ದ. ಆಮೇಲೆ ನೋಡಿದ್ರೆ ಅಲ್ಲಿ ಹೋದ್ಮೇಲೆ ಇಲ್ಲ 20,000 ಕೊಡಲೇಬೇಕು ನೀವು ಅಂತ ಹೇಳಿ ನನ್ನ ಹಸ್ಬೆಂಡ್ ಫುಲ್ ಅವನಿಗೆ ಬೈದು ಜಗಳ ಆಡ್ಕೊಂಡು ತೊಗೊಂಡು ಬಂದಿದ್ದಾಯಿತು. ಅವನು ತುಂಬ ಹೆವಿ ವರ್ಕ್ ಮಾಡಿಬಿಟ್ಟಿದ್ದ. ಸೊ ಹಾಗಾಗಿ ತುಂಬಾ ಖರ್ಚು ಮಾಡಿದ್ದೀನಿ ಈ ಬ್ಲೌಸ್ಗೂ ಕೂಡ. ಸೊ ಈ ಸೀರೆ ನೀವೆಲ್ಲರೂ ನೋಡಿರ್ತೀರ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಈಗ ಲಾಸ್ಟ್ ಇಯರ್ ತೊಗೊಂಡಿದ್ದು. ಸೊ ಈ ಸೀರೆನ ನಾನು ಮೊನ್ನೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತಲ್ಲ, ಲಕ್ಷ್ಮಿ ಮೇಲೆ ಹಾಕಿದ್ಮೇಲೆ ಇದನ್ನು ನಾನು ಹಾಕ್ಕೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ. ನನ್ನ ಹಸ್ಬೆಂಡ್ ಕೊಡ್ಸಿದ ಸೀರೆ ಇದು. ಇದನ್ನು ನಾನು ಚಿಕ್ಕಪೇಟೆನಲ್ಲಿ ಕರ್ಕೊಂಡೋಗಿ ನನಗೆ ಕೊಡಿಸಿದ್ರು. ಸೊ ಈ ಸೀರೆ ಕೂಡ ಅಷ್ಟೇ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಈ ಕಲರ್ ನನ್ನ ಹತ್ರ ಇಲ್ಲ. ಆ್ಯಂಡ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ಇದನ್ನು ನಾನು ತೊಗೊಂಡೆ. ಈ ಸೀರೆನ ನಾನು ಮೊನ್ನೆ ರೀಸೆಂಟಾಗಿ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯ್ತಲ್ಲ, ಅವಾಗಲೂ ಕೂಡ ಹಾಕಿದ್ದೆ. ಇದಕ್ಕೆ ಸಿಂಪಲ್ ಆಗಿ ಬ್ಲೌಸ್ ಹೊಲಿಸ್ಕೊಂಡು ಈ ಸೀರೆನ ಹಾಕಿದ್ದೆ. ಸೊ ಇದು ಬಂದು ಸೆರ್ಗು ಪರ್ಪಲಲ್ಲಿರುತ್ತೆ. ಆ್ಯಂಡ್ ನಾರ್ಮಲ್ ಕುಚ್ಚು ಹಾಕ್ಸಿದೆ, ಬೇಬಿ ಕುಚ್ಚು ವಿತ್ ಡಬಲ್ ಕಲರು, ಕಾಂಟ್ರಾಸ್ಟ್ ಕಲರು ಮತ್ತು ಪರ್ಪಲ್ ಕಲರ್ ಹಾಕಿಸಿ ಇದಕ್ಕೆ ಸಿಂಪಲ್ಲಾಗಿ ಒಂದು ಕುಚ್ಚು ಹಾಕ್ಸಿದ್ದೆ. ಈ ಸೀರೆನ ನಾನು ರೀಸೆಂಟಾಗಿ ಹಾಕ್ಕೊಂಡಿದ್ದೆ. ಈಗ ನೋಡಿರ್ತೀರ ಅನಿಸುತ್ತೆ, ಇದನ್ನು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹಾಕ್ಕೊಂಡಿದ್ದು. ಆ್ಯಂಡ್ ಇದು ಅದರ ಬ್ಲೌಸು. ಸೊ ಈ ಸೀರೆ ನಾನು ಈ ಥರ ಬ್ಲೌಸ್ ಹೊಲಿಸಿದ್ದೀನಿ ಈ ಸೀರೆಗೆ. ಇದು ಯೂನಿಕ್ನೆಸ್ ಏನಂದರೆ ಕೆಳಗಡೆ ಮತ್ತು ಮೇಲೆ ಎರಡು ಕಡೆ ಹಿಂಗೆ ಡಿಸೈನ್ಸ್ ಇಟ್ಟು ಮಾಡಿಸಿರೋದು. 3 to 4 ಇಯರ್ಸಿಂದ ನಾನು ಏನು ಕಲೆಕ್ಟ್ ಮಾಡಿದ್ದೀನೋ ಸೀರೆಗಳು ಅಷ್ಟರದ್ದು ಕಲೆಕ್ಷನ್ಸ್ ಇದು. ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾನು ಯಾವ ಥರ ಕಲೆಕ್ಷನ್ಸ್ ತೊಗೋತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನನ್ನ ಹತ್ರ ಏನಿದೆ ಅದನ್ನು ನಾನು ಈ ವಿಡಿಯೋಲಿ ನಿಮಗೆ ತೋರಿಸಿದ್ದೀನಿ. ಹೋಪ್ ಸೊ ನಿಮಗೆಲ್ಲ ಡಿಸೈನ್ಸು ಕಲೆಕ್ಷನ್ಸು ಇಷ್ಟ ಆಗಿದೆ ಅಂತ. ಸೊ ಇದರಲ್ಲಿ ಯಾವುದಾದ್ರೂ ಬ್ಲೌಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ನೀವು ಅದೇ ಥರನೇ ಹೊಲಿಸ್ಕೊಬೋದು. ಇಲ್ಲ ಸ್ಯಾರಿ ಕಲರ್ ಇಷ್ಟ ಆದರೆ ಹೋಗಿ ತೊಗೊಬೋದು. ಆ್ಯಂಡ್ ನಿಮಗೆ ನನ್ನ ಹತ್ರ ಇರೋ ಸೀರೆಗಳಲ್ಲಿ ಯಾವ ಸೀರೆ ನಿಮಗೆ ಇಷ್ಟ ಆಯಿತು, ಯಾವುದು ಚೆನ್ನಾಗಿತ್ತು ಅಂತ ಕೂಡ ಹೇಳಿ ಕಮೆಂಟ್ ಮಾಡಿ. ನನ್ನ ಹತ್ರ ಇರೋ ಸೀರೆ ಕಲೆಕ್ಷನ್ಸ್ನೆಲ್ಲ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಆ ಸೀರೆಗಳ ಹಿಂದೆ ಇರೋ ಮೆಮೊರೀಸು, ಅದು ಯಾವಾಗ ತೊಗೊಂಡೆ, ಹೆಂಗೆ ತೊಗೊಂಡ್ವಿ, ಆ್ಯಂಡ್ ಅದಂದರೆ ನನಗೆ ಎಷ್ಟು ಇಷ್ಟ ಅಂತ ಕೂಡ ನಾನು ನಿಮ್ಮ ಹತ್ರ ಹೇಳಿ ಅದ್ರ ಕತೆಗಳನ್ನ ನಿಮ್ಮ ಹತ್ರ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ವಿಡಿಯೋ ಮಾಡೋದ್ರಲ್ಲಂತೂ ನಂಗೆ ತುಂಬಾ ಫನ್ ಇತ್ತು. ಹೋಪ್ ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್